ಕೈಕಾಲು ಸೋರು ಹೋಗಿದ್ರು ಸಹ ಪರಿಪೂರ್ಣವಾಗಿ ಎತ್ಕೊಂಡ್ ಬಂದಿದ್ರು ಸಹ ಈ ಜಾಗದಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಅಷ್ಟು ಚಮತ್ಕಾರ ಒಂದು ಶಕ್ತಿ ಇದೆ ಈ ಜಾಗದಲ್ಲಿ. ಬರಲಿ ಈ ಜಾಗದಲ್ಲಿ ನನಗೆ ಕೆಲಸಗಳು ಆಗಿಲ್ಲ ಅನ್ನೋ ಜವಾಬ್ದಾರಿನೇ. ಲಕ್ಷ್ಮಿ ಎಷ್ಟೇ ನಾವು ದುಡಿದರೂ ಸಹ ಹಣಕಾಸಿನ ವಿಚಾರವಾಗಿ ಅವಳು ಎಲ್ಲವೂ ಸಹ ತುಂಬಿಸು, ಸಿರಿ ಸಂಪತ್ತು ತುಂಬಿಸು ಅಂತ. ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಈ ಶನೇಶ್ವರ ಸ್ವಾಮಿ ಅವರು ಹೇಳ್ಕೊಡ್ತಾರೆ. ಒಂಥರ BP ಶುಗರು ಎಲ್ಲ ಇದ್ದು, ಈಗೆಲ್ಲ ಪರವಾಗಿಲ್ಲ. ಒಂದು ಸ್ವಲ್ಪ ನಿಂತ್ಕೊಂಡೆ ಪ್ರಶ್ನೆ ಕೇಳಕ್ಕೆ ಅಂತ ಅವಾಗ ಮೈ ಮೇಲೆ ಬಂದು ಪರಮಾತ್ಮ ನಮ್ಗೆ ಎಲ್ಲೋದ್ರೂ ದಾರಿ ತೋರ್ತಾ ಇದೆ. ಕಂಕಣ ಬಗ್ಗೆ ಕೂಡು ಬರಬೇಕು ಅಂತ ಹೇಳಿದ್ರೆ ಅರಿಶಿಣ ಕೊಂಬೆಯನ್ನು ತಾಯಿ ಮಹಾಲಕ್ಷ್ಮಿ ಹುತ್ತದಕ್ಕೆ ಅದನ್ನು ಅರ್ಪಣೆ ಮಾಡಿ ಪ್ರದಕ್ಷಿಣೆ ಹಾಕಿ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದವ ಈ ಸ್ಥಳದಲ್ಲಿ ಅವ್ರಿಗೆ ಕಂಕಣ ಬಗ್ಗೆ ಬೇಗ ಕೂಡು ಬರುತ್ತೆ. ಅಂದರೆ ಈ ಸ್ಥಳದಲ್ಲಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅಂತ ಪ್ರತಿಯೊಬ್ಬರು ಕೇಳ್ತಾರೆ, ಏನು ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಲಕ್ಷ್ಮೀ ದೇವಿನೂ ನೆಲೆಯಾಗಿದ್ದಾರೆ ಮತ್ತು ಶನೇಶ್ವರ ಸ್ವಾಮಿ ನೆಲೆಯಾಗಿದ್ದಾರೆ. ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಬಂದರೂ ಸಹ ಭಕ್ತರಿಗೆ ಇಬ್ಬರಿಂದನೂ ಸಹ ಪರಿಹಾರ ಇದೆ. ಈ ಜಾಗದಲ್ಲಿ ಎಷ್ಟು ಪವಾಡ ಇದೆ ಅಂದರೆ ಅದು ಎಣಿಸಲಾರದು. ಬಂದಂಥ ಭಕ್ತವಂತರಿಗೆ ಮಾತ್ರ ಇದ್ರ ಚಮತ್ಕಾರ ಗೊತ್ತಾಗುವಂಥದ್ದು. ಇಲ್ಲಿ ಶನೇಶ್ವರ ಸ್ವಾಮಿ ಅಂದರೆ ಪ್ರತಿಯೊಬ್ಬರು ಸಹ ಎದುರುತ್ತಾರೆ. ಯಾಕೆ ಯಾರು ಎದುರುಬಾರ್ದು? ಈ ಭಗವಂತ ಪ್ರತಿಯೊಬ್ಬರಿಗೂ ಸಹ ಕರ್ಮಕಾರಕನಾಗಿರುವನು. ಮಹಾಲಕ್ಷ್ಮಿ ಎಷ್ಟೇ ನಾವು ದುಡಿದರೂ ಸಹ ಹಣಕಾಸಿನ ವಿಚಾರವಾಗಿ ಅವಳು ಎಲ್ಲವೂ ಸಹ ತುಂಬಿಸು, ಸಿರಿ ಸಂಪತ್ತು ತುಂಬಿಸುವಂಥವಳು. ಆದರೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಈ ಶನೇಶ್ವರ ಸ್ವಾಮಿ ಅವರು ಹೇಳ್ಕೊಡ್ತಾರೆ. ಅದೇ ರೀತಿ ಅಂದರೆ ವಿಧಿ ನಿಧಿ ಎರಡೂ ಸಹ ಮನುಷ್ಯನ ಜೀವನದಲ್ಲಿ ಬೇಕು. ಅದರಿಂದ ಮಹಾಲಕ್ಷ್ಮಿ ಅವರು ನಿಧಿ ಆದರೆ ವಿಧಿ ಶನೇಶ್ವರ ಸ್ವಾಮಿ, ಈ ಎರಡೂ ಸಹ ಮನುಷ್ಯನ ಜೀವನದಲ್ಲಿ ಬೇಕಾಗಿರೋದು. ಯಾವುದೇ ಭಕ್ತವಂತರು ಈ ಎರಡು ದೇವತೆಗಳನ್ನು ಪೂಜೆ ಮಾಡೋದ್ರಿಂದವ ತುಂಬ ಫಲಗಳು ಸಿಕ್ಕುತ್ತವೆ. ಅದೇ ಈ ಸತ್ಕಾರವಾದಂಥ ಮಹಿಮೆ ತಿಳಿಯುತ್ತೆ. ಏನೇ ಸಮಸ್ಯೆಗಳು ಇರಲಿ, ಭೂತ ಪ್ರೇತ ಪಿಚಾಚಿಗಳೇ ಇರಲಿ, ಮತ್ತು ಮಾಟ ಮಂತ್ರ ಸಮಸ್ಯೆ ಇರಲಿ, ಭೂಮಿ ವಿಚಾರಗಳೇ ಆಗಲಿ, ಆದರೆ ಈ ಸ್ಥಳದಲ್ಲಿ ಬಂದು ಏನು ಈ ಭಗವಂತನ ಆರಾಧನೆಗಳನ್ನು ಮಾಡ್ಕೊಂಡು ಹೋಗೋದ್ರಿಂದವ ನಿಮಗೆ ತುಂಬ ಫಲಗಳು ಸಿಕ್ಕುತ್ತವೆ. ಇಲ್ಲಿ ನೋಡ್ಬೋದು ಎಷ್ಟೋ ಭಕ್ತವಂತರು, ಎಷ್ಟೋ ಸಾವಿರಾರು ಭಕ್ತವಂತರು ಈ ಜಾಗದಲ್ಲಿ ಪುನೀತರಾಗಿ ಹೋಗಿದ್ದಾರೆ. ಏನೇ ಸಮಸ್ಯೆಗಳು ಬಂದರೂ ಸಹ ಕೈಕಾಲು ಸೋರು ಹೋಗಿದ್ರು ಸಹ ಪರಿಪೂರ್ಣವಾಗಿ ಎತ್ಕೊಂಡು ಬಂದಿದ್ರು ಸಹ ಈ ಜಾಗದಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಅಷ್ಟು ಚಮತ್ಕಾರ ಒಂದು ಶಕ್ತಿ ಇದೆ ಈ ಜಾಗದಲ್ಲಿ. ಯಾರೇ ಬರಲಿ ಈ ಜಾಗದಲ್ಲಿ ನನಗೆ ಕೆಲಸಗಳು ಆಗಿಲ್ಲ ಅನ್ನೋ ಜವಾಬ್ದಾರಿನೇ ಇಲ್ಲ. ಈ ಜಾಗದಲ್ಲಿ ಚಮತ್ಕಾರವಾದಂಥ ಶಕ್ತಿ ಈ ಜಾಗದಲ್ಲಿ ಇರೋದ್ರಿಂದ ಸ್ಥಳ ಮಹಿಮೆ, ಮುಖ್ಯವಾಗಿ ಈ ಜಾಗದಲ್ಲಿ ಸ್ಥಳ ಮಹಿಮೆ ಒಳ್ಳೆಯದು. ಏಕೆಂತಂದರೆ ಗರುಡ ಮತ್ತು ಸರ್ಪ ಸಂಚಾರವಾಗೋದ್ರಿಂದವ ಮತ್ತು ಮಹಾಲಕ್ಷ್ಮಿ ಮತ್ತು ಶನೇಶ್ವರ ಸ್ವಾಮಿ ಇಬ್ಬರೂ ಸಹ ಇರೋದ್ರಿಂದವ ಭಕ್ತರಿಗೆ ತುಂಬ ಫಲಗಳು ಸಿಗ್ತಿದ್ದಾವೆ. ಯಾರೇ ಭಕ್ತವಂತರು ಬಂದು ನಂಬಿಕೆಯಿಂದ ಬರಬೇಕು. ಪ್ರತಿಯೊಬ್ಬರು ನಂಬಿಕೆಯಿಂದ ಅಂತ ಯಾರು ಬರ್ತಾರೆ ಅಂಥವ್ರಿಗೆ ತುಂಬ ಫಲಗಳು ಸಿಗ್ತವೆ ಈ ಜಾಗದಲ್ಲಿ. ಅಂದರೆ ಈ ಕ್ಷೇತ್ರದಲ್ಲಿ ವಿಶೇಷ ದಿನಗಳು ಮಂಗಳವಾರ ಮತ್ತು ಶನಿವಾರ 2 ದಿನಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳು. ಈ ತಿಂಗಳಲ್ಲಿ 4 ದಿನಗಳು ತುಂಬ ವಿಶೇಷವಾಗಿರುತ್ತೆ. ಮತ್ತು ದಿನನಿತ್ಯ ಇರುತ್ತೆ ಕವಡೆ ಶಾಸ್ತ್ರ ಮತ್ತು ವೀಳ್ಯದೆಲೆ ಶಾಸ್ತ್ರ ಇರುತ್ತೆ. ಈ ಜಾಗದಲ್ಲಿ ಬಂದಂಥ ಭಕ್ತವಂತರಿಗೆ ಪರಿಹಾರಗಳು ಇರುತ್ತೆ, ತಡೆ ಹೊಡೆಯೋದಿರುತ್ತೆ. ಈ ಜಾಗದಲ್ಲಿ ಬಂದಂಥವ್ರಿಗೆ ಎಲ್ಲ ಸಮಸ್ಯೆಗಳು ಸಹ ಬಗೆಹರಿಸುವಂಥ ವಿಚಾರಗಳು ಇರುತ್ತೆ. ಅಂದರೆ ಈ ಸ್ಥಳದಲ್ಲಿ ವಾಗ್ದಾನ ಅಂತ ಇರುತ್ತೆ. ಮಹಾಲಕ್ಷ್ಮಿ ಮತ್ತು ಶನೇಶ್ವರ ಸ್ವಾಮಿದು ವಾಗ್ದಾನ ಇರುತ್ತೆ. ಶನೇಶ್ವರ ಸ್ವಾಮಿದು ಶನಿವಾರ ಮಾತ್ರ ವಾಗ್ದಾನ ಇರುತ್ತೆ. ಮಹಾಲಕ್ಷ್ಮಿ ಅಮ್ಮನವ್ರದ್ದು ಮಾತ್ರ ಶುಕ್ರವಾರ ಮತ್ತು ಮಂಗಳವಾರ 2 ದಿನ ವಾಗ್ದಾನ ಇರುತ್ತೆ. ಇನ್ನು ಬಾಕಿ ದಿನ ಎಲ್ಲ ಕವಡೆ ಶಾಸ್ತ್ರ ಮತ್ತು ವೀಳ್ಯದೆಲೆ ಶಾಸ್ತ್ರ ಇರುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಅಳದು ಅವ್ರಿಗೆ ಕಷ್ಟಗಳು ಪರಿಹಾರ ಆಗಿರುವುದಿಲ್ಲ. ಅಂದರೆ ಕೆಲವೊಂದು ಹಣ ಕಳ್ಕೊಂಡು ಆರೋಗ್ಯ ಸಮಸ್ಯೆಗಳಿಗೆ ಈಡಾಗಿ ತುಂಬ ಜನನ ಸುತ್ತಾ ಇರ್ತಾರೆ. ಆದರೆ ಈ ಸ್ಥಳಕ್ಕೆ ಬಂದರೆ ಅವ್ರ ಕಷ್ಟ ಕಾರ್ಪಣ್ಯಗಳು ಮೊದಲನೇ ವಾರ ಬಂದ ತಕ್ಷಣ ಸಹ ಅವ್ರಿಗೆ ಅನುಭವ ಗೊತ್ತಾಗ್ಬಿಡುತ್ತೆ. ಈ ಸ್ಥಳದಲ್ಲಿ ಹೋದ್ರೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬಗೆಹರಿಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಈ ಸ್ಥಳಕ್ಕೆ ಬಂದು ಭಗವಂತನ ಸೇವೆ ಮತ್ತು ಮಹಾಲಕ್ಷ್ಮಿ ಸೇವೆ ಮಾಡೋದ್ರಿಂದ ತುಂಬ ಚಮತ್ಕಾರವಾದಂಥ ಶಕ್ತಿ ಅವ್ರಿಗೆ ಒಲಿಯುತ್ತೆ. ಅಂದರೆ ಈ ಭೂಮಿ ವಿಚಾರವಾಗಿ ಈ ಸ್ಥಳದಲ್ಲಿ ಬಂದರೆ ಯಾವುದೇ ಮುಖಾಂತರ ಈ ತಾಯಿಗೆ ಒಂದು ಅರಕಿ ಕಟ್ಟಾಕಿ ಹೋದರೆ ನಿಮ್ಮ ಕೆಲಸಗಳು ತುಂಬ ಬೇಗದಿಂದ ನಡೆಯುತ್ತೆ. ಅಂದರೆ ಈ ಎಲ್ಲ ಕಡೆಯಲ್ಲೂ ಸಹ ಮಾಟ ಮಂತ್ರ ಅನ್ನೋದು ತುಂಬ ತಲೆ ಎತ್ತಿಬಿಟ್ಟಿದೆ. ಅಂದರೆ ಎಲ್ಲರಿಗೂ ಸಹ ಮಾಟ ಮಂತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಜಾಗದಲ್ಲಿ ಒಂದು ಪರೀಕ್ಷೆ ಅಂತ ಇಡ್ತೀವಿ. ಆ ಪರೀಕ್ಷೆಯಲ್ಲಿ ಮಾಟ ಮಂತ್ರ ಆಗಿದೆಯಾ ಅಂತ ಅನ್ನೋದಕ್ಕೆ ಒಂದು ಪರೀಕ್ಷೆ ಮಾಡ್ತೀವಿ. ಕಾಲು ಧೂಳಿನ ಮಣ್ಣು ಮತ್ತು ನೀರು ತರಿಸ್ತೀವಿ. ಆ 2 ತಗೊಬಂದರೆ ಅವ್ರ ಕಣ್ಣಾರೆ ಸಹ ನೋಡ್ಬೋದು ಈ ಜಾಗದಲ್ಲಿ ನಮಗೆ ಮಾಟ ಮಂತ್ರ ಆಗಿದೆಯೋ ಇಲ್ವೋ ಅನ್ನೋದು. ಸ್ವತಃ ಅವ್ರ ಕಣ್ಣಲ್ಲಿ ಪ್ರತಿಯೊಂದು ಭಕ್ತಂದ್ರೂ ನೋಡ್ಬೋದು. ಮನೆ ನೀರು ಮತ್ತು ಕಾಲ್ಧೂಳಿನ ಮಣ್ಣು ತಗೊಬಂದ್ರೆ ಪ್ರತಿಯೊಬ್ಬರು ಸಹ ನೋಡ್ಬೋದು ಅವ್ರ ಮಾಟ ಮಂತ್ರ ಆಗಿದೆಯೋ, ಇಲ್ಲ ಬೇರೆ ದೋಷ ಇದೆಯೋ, ಇಲ್ಲ ಆರೋಗ್ಯ ಸಮಸ್ಯೆಯಿಂದ ಹಾಸ್ಪಿಟ್ಲ್ ಸಮಸ್ಯೆ ಇದೆಯೋ ಅಂತ ಪ್ರತಿಯೊಬ್ಬರು ನೋಡ್ಬೋದು. ನಮ್ಮ ಮಾವ ಹಿಂಗೆ ವೀಲ್ ಬರ್ದ್ಬಿಟ್ಟಿದ್ರು. ಅದ್ರ ದೇಶದಿಂದ ನಾನು ಇಲ್ಲಿ ಬಂದಿದ್ದು ಸ್ವಲ್ಪ ಕಾಣಿಸ್ತಾ ಇದೆ ಒಳ್ಳೇದಾಗೋದು. ನನಗೆ ಮುಂದೇನು ಒಳ್ಳೇದು ಮಾಡ್ತದೆ ಅಂತ ನಾನು ಇದು ಇಟ್ಕೊಂಡಿದ್ದೀನಿ.
ನಂಗೊಂದು ಸ್ವಲ್ಪ ಗಾಳಿ ಥರ ಅಂಚರ್ಸ್ಕೊಂಡಂಗೆ ಇಲ್ಲಿ ಬಂದಮೇಲೆ ನನಗೆ ಪರವಾಗಿಲ್ಲ. ದೇವ್ರ ಹತ್ರ ನಿಂತ್ಕೊಂಡೆ ಪ್ರಶ್ನೆ ಕೇಳೋಕ್ಕೆ ಅಂತ ಅವಾಗ ಮೈ ಮೇಲೆ ಇದು ಬಂದಿತ್ತು. ನಮಗೆಲ್ಲ ಒಳ್ಳೇದಾಗದೆ, ನಮಗೆ ಇದು ಆಗದೆ, ನಮಗೆ ಪರಮಾತ್ಮ ನಮ್ಗೆ ಎಲ್ಲೋದ್ರೂ ದಾರಿ ತೋರ್ತಾ ಇದೆ. ನಮ್ಗೆ ಒಳ್ಳೇದಾಗೈತೆ ಬನ್ನಿ ಅಂತ ಜಾಗಕ್ಕೆ ಅಂತ ಹೇಳ್ತೀವಿ. ಸುನಂದ ಅಂತ. ನಾವು ಇಲ್ಲಿಗೆ ಇದು ಅಲ್ಲೇ 5-6 ವರ್ಷದಿಂದ ಬರ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಬಂದಮೇಲೆ ನಮ್ಗೆ ಒಳ್ಳೇದಾಗದೆ. ನಮಗೆ ಹುಷಾರಿತ್ತಿಲ್ಲ, ಹೋಗಿ ನೀನು ಇದ್ದಿದ್ಕೋಗು ಬಲ್ಕಿಂತು ಅಲ್ಗೋದು ನಾರ್ಮಲ್ ಆಗೋದು ಏನೂ ಇಲ್ಲ ಅಂತು. ನನ್ನ ಅಪ್ಪ ನಾನು ಹೊಡ್ಕೋತೀನಿ ಅಂದ್ಕೊಂಡು ನಮ್ಗೆ ಒಳ್ಳೇದಾಗದೆ. ನಮಗೆ ಒಂಥರ BP ಶುಗರು ಇವೆಲ್ಲ ಇದ್ದು, ಈಗೆಲ್ಲ ಪರವಾಗಿಲ್ಲ. ಒಂದು ಪ್ರಾಬ್ಲಮ್ ಅಂದ್ಕೊಂಡಿದ್ದು ಮಡಿಕೇರಿಗೆ ಕಳಿಸಿತು ಭಗವಂತನೆಯ. ಅಲ್ಲಿ ನಾರ್ಮಲ್ ಒಂದು ಬತ್ತು, ಇಲ್ಲೂ ನಾನಿದ್ದೀನಿ ಹೋಗಿ ಮಗಳು ಹೊಡ್ಕೋತೀನಿ ಅಂತ ಹೇಳಿತ್ತು. ನಮಗೆ ಇನ್ನು ನನ್ನಪ್ಪ ಸ್ಥಾನಕ್ಕೆ ಬಂತ ನಮ್ಗೆ ಒಳ್ಳೇದಾಗದು. ಇನ್ನೊಂದು ಅಂದರೆ ಅದು ಬಂದಿಲ್ಲ, ಅದು ಈಗ ನಾನೇ ನಾವು ಮಂಡಲ ಪಂಚಾಯತಿಲ್ಲ ಇದು ಮಾಡ್ಕೊಡ್ತೀನಿ ಹೋಗಿ ಬಾಲ್ಕಿ ನಾನಿದ್ದೀನಿ ಅಂತ ಹೇಳಿದೆ. ವಾಕ್ಸನ ಕೊಟ್ಟದೆ. ನಮ್ಗೆ ಆಯ್ತದೆ ಅನ್ನೋ ಕನ್ಫರ್ಮ್ ಕಾಣ್ತಾ ಇದೆ. ಒಳ್ಳೇದಾಯ್ತು, ಎಲ್ಲ ಒಳ್ಳೇದಾಯ್ತದೆ. ಸ್ವಾಮಿಗೆ ಬನ್ನಿ ಹೋಗಿ ನನ್ನಪ್ಪ ನಿಮ್ಗೆ ಕಷ್ಟ ಸುಖ ಎಲ್ಲ ಹೊಡ್ಕೊತಾನೆ ಹೇಳ್ಕೊಡ್ತಾನೆ ಅಂತ ಹೇಳ್ತೀವಿ. ಭಗವಂತನ ಕೊಡುವರು ಮಂಗಳಾಂ ಶನಿ ಮಂಗಳಾಂ ಶನಿ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ. ಓದುವಾಗ ಬರೆಯುವಾಗ ಯಾರು ಸ್ವಾಮಿಯ ನೆನೆವರು ಅಂತ ನಮ್ಮ ಭಕ್ತರಿಗೆ ಸಕಲ ಸಂಪತ್ತು ಕೊಡುವರು. ಮಂಗಳಾಂ ಶನಿ ಮಂಗಳಾಂ ಶನಿ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ. ರಾತ್ರಿ ಹೊತ್ತು ನಿದ್ರೆ ಹೊತ್ತು ಯಾರು ಸ್ವಾಮಿಯ ನೆನೆವರು ಅಂತ ನಮ್ಮ ಭಕ್ತರಿಗೆ ಪುತ್ರ ಸಂತಾನ ಕೊಡುವರು. ಮಂಗಳಾಂ ಶನಿ ಮಂಗಳಾಂ ಶನಿ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ. ಸೂರ್ಯ ಉದಯ ವೇಳೆಯಲ್ಲಿ ಯಾರು ಸ್ವಾಮಿಯ ನೆನೆವರು ಅಂತ ನಮ್ಮ ಭಕ್ತರಿಗೆ ಆಯುಷ್ಯ ಕೊಡುವರು. ಮಂಗಳಾಂ ಶನಿ ಮಂಗಳಾಂ ಶನಿ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ ಮಂಗಳಾಂ ಶನಿ ದೇವನೇ. ಜೈ ಶನಿ ದೇವ.